ಪತ್ನಿಗೆ ಕಿರುಕುಳ ಆರೋಪ, ಪಿಎಸ್ಐ ಭೈರಪ್ಪ ಬಂಧನ ಆಗಿದೆ. ಬೆಂಗಳೂರಿನ ಕೆಂಗೇರಿ ಠಾಣೆ ಪೊಲೀಸರಿಂದ ಪಿಎಸ್ಐ ಭೈರಪ್ಪ ಅರೆಸ್ಟ್. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದಂತಹ ಭೈರಪ್ಪ ಪತ್ನಿ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಲು ಮುಂದಾಗಿದ್ದ. ಮೊದಲು ಎನ್ಸಿಆರ್ ದಾಖಲು ಮಾಡಿದ್ದ ಕೆಂಗೇರಿ ಪೊಲೀಸರು ನಂತರ ಎಫ್ಐಆರ್ ಮಾಡಿಕೊಂಡು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಪಿಎಸ್ಐ ಭೈರಪ್ಪ ಯಾವ ರೀತಿಯಾಗಿ ಕೈಯಲ್ಲಿ ಮಚ್ಚು ಹಿಡಿದು ಹೆಂಡತಿ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ದೃಶ್ಯ ಇದು. ಸಾಕಷ್ಟು ಆರೋಪಗಳನ್ನು ಪತ್ನಿ ಭೈರಪ್ಪ ವಿರುದ್ಧ ಮಾಡಿದ್ದಾರೆ. ಇನ್ನು ಭೈರಪ್ಪ ಮತ್ತು ಅವರ ಪತ್ನಿ ಮಾತನಾಡಿದ್ದಾರೆ. ಆ ಫೋನ್ ಕಾನ್ವರ್ಸೇಷನ್ ನಲ್ಲಿ ಯಾವ ರೀತಿ ಇಬ್ಬರ ನಡುವೆ ಮಾತುಕತೆ ನಡೀತು ಅನ್ನೋದನ್ನ ನೋಡೋಣ ಬನ್ನಿ. ನಾನು ಡಿವೋರ್ಸ್ ಕೊಡಲ್ಲ. ನನಗೆ ಇಷ್ಟ ಇಲ್ಲ. ನನಗೆ ನನ್ನ ಗಂಡ ಬೇಕು ಅಷ್ಟೇ. ನೀನ್ ಬೇಕು ಅಂತಮ್ಮ, ನನಗೆ ಬೇಕಾಗಿಲ್ವಲ್ಲ. ನಿನಗೆ ಬೇಕಾಗಿಲ್ಲ ಅಂದರೆ ನನಗೆ ನನ್ನ ಗಂಡ ಬೇಕು ಅಷ್ಟೇ. ನನ್ನ ಮಗುಗೆ ತಂದೆ ಬೇಕು. ನೀನು ಏನೇ ಹೇಳಿದ್ರು ನನಗೆ ಫೋರ್ಸ್ ಮಾಡಬೇಡ. ನಾನು ಡಿವೋರ್ಸ್ ಕೊಡಲ್ಲ. ನಾನು ಕೊಡ್ಬೇಕಷ್ಟೇ. ನಾನು ಕೊಡಲ್ಲ. ನೀನು ಫೋರ್ಸ್ ಮಾಡೋ ಇದಿಲ್ಲ ಡಿವೋರ್ಸ್ ಕೊಡು ಅಂತ. ಈ ಥರ ಇಷ್ಟೊತ್ತಲ್ಲೆಲ್ಲ ಮಿಡ್ ನೈಟಲ್ಲೆಲ್ಲ ಫೋನ್ ಮಾಡ್ಕೊಂಡು ಡೈವರ್ಸ್ ಕೊಡು ಅಂದರೆ ಯಾರೂ ಕೊಡಲ್ಲ. ನಾನು ಮಿಡ್ ನೈಟ್ ಫೋನ್ ಮಾಡಿ ಡೈವರ್ಸ್ ಕೊಡು ಅಂತ ಫೋನ್ ಮಾಡಲಿಲ್ಲ. ಮತ್ತೆ ಬೆಳಗ್ಗೆ ಅವತ್ತು ಫೋನ್ ಮಾಡೋದಿಲ್ಲ, ಯಾವತ್ತೂ ಕೇಳಿಲ್ಲ. ಇವಾಗ ಮಾತ್ರ ಡಿವೋರ್ಸ್ ಕೊಡು ಅಂತ ಫೋನ್ ಮಾಡಿ ಕೇಳಿದ್ರೆ ನನ್ನ ಮಗಳು ಹೆಂಗವಳೆ ಅಂತ ಕೇಳಕ್ ಮಾಡಿದೆ ಅಷ್ಟೇ. ಮಗಳನ್ನ ಕೇಳಕ್ಕೆ ಮೊನ್ನೆ ಮಗಳನ್ನ ನೋಡು ಅಂತ ಫೋನ್ ಮಾಡಿದ್ನಲ್ಲ, ಅವತ್ತೇನಂತ ಹೇಳಿದೆ? ಉತ್ತರ ಕೊಟ್ಟೆ. ಏನಂತ ಅಂದೆ? ಸತ್ರೆ ಸಾಯಿರಿ, ನನಗೇನಾಗಬೇಕು, ನನ್ನ ಮಗಳಲ್ಲ. ಸತ್ರೆ ಸಾಯಿಲಿ ಅಂತ ಹೇಳಿದೆ. ನಿನ್ನ ಮೆಸೇಜಸ್ ನೋಡು, ಏನು ಕಳ್ಸಿದ್ಯಾ ಮೊನ್ನೆ, ನಿನ್ನ ಮೆಸೇಜಸ್ ನೋಡು. ನೀನ್ ದೂರ ಆದ್ರೂ ಅಷ್ಟೇ, ಏನಾದ್ರು ನನ್ನ ಮಗಳೇ ನನ್ನ ರಕ್ತ ಹಂಚ್ಕೊಂಡು ಬಿಟ್ಟವಳೆ. ಅರ್ಥಾಯ್ತಾ? ಅವಳು ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ. ನೋಡು, ಒಂದು ಮಾತು ಹೇಳ್ತೀನಿ. ಅವಳು ನೀನು ಎಲ್ಲೋಗಿ ಚೆಕ್ ಮಾಡಿಸಿದ್ರು ಅವಳು ನಿನ್ನ ಮಗಳೇ. ಅದು ನಿನಗೆ ಚೆನ್ನಾಗೇ ಗೊತ್ತು. ಅದಕ್ಕೆ ನೀನು ಒಪ್ಕೊಳ್ಳೇಬೇಕು. ಅದು ನೀನು ಒಪ್ಕೊಳ್ದೇ ಇರೋಕೆ ಆಗಲ್ವಲ್ಲ ಪ್ರಪಂಚದಲ್ಲಿ. ಆಯ್ತು, ನನ್ನ ಮಗಳು ನನಗೆ ಕೊಟ್ಬಿಡು. ಅದೇ ಎಲ್ಲ ಕಿತ್ಕೊಂಡ್ಬಿಡು ಅಷ್ಟೇ ಜೀವನದಲ್ಲಿ. ನನ್ನ ಹತ್ರ ಏನ್ ಕಿತ್ಕೊಂಡಿದ್ದೀನಿ ಮಗಳು? ನೋಡಿ, ಅದನ್ನೇ ಹೇಳ್ತಾ ಇರೋದು. ನನಗೆ ತುಂಬ ತಾಳ್ಮೆಯಿಂದನೇ ನಾನು ಮಾತಾಡ್ತಾ ಇದ್ದೀನಿ. ನಾನು ಈ ನಡುವೆ ಯಾವುದೂ ಕೆಟ್ಟ ಮಾತಾಗಲಿ, ನಾನು ಯಾವುದೂ ಮಾತಾಡ್ತಾ ಇಲ್ಲ. ನೀನಾದರೆ ಪದೇ ಪದೇ ಈ ಮಾತುಗಳೆಲ್ಲ ಆಡಬೇಡ. ನಾನು ಯಾಕೆ ಕೊಡಲಿ ಡಿವೋರ್ಸು? ಚೆನ್ನಾಗಿರೋ ನಾನು ನೋಡು, ಒಂದು ನಿಮಿಷ ಹೇಳ್ತೀನಿ ನೋಡು. ನಾನು ಕೊಡಲ್ಲ, ನಾನು ಆಗಲ್ಲ. ನನಗೆ ಬೇಕಾಗಿಲ್ದೇ ಇರೋದು, ನನಗೆ ಇನ್ನೊಂದು ಮದುವೆ ಆಗದೆ ಇರೋದು, ಅವಶ್ಯಕತೆ ಇಲ್ಲದೆ ಇರೋದು, ನನಗೆ ಬೇಡದೇ ಇರೋದು. ನಾನು ಕೊಡಲ್ಲ. ಹೇಳಾಯ್ತು ತಾನೇ? ಯಾವತ್ತಿಗೂ ಹೇಳಿದ್ದೀನ, ಇವತ್ತಿಗೂ ಹೇಳಬೇಡ. ಈಗ ಆಗಿರೋರ್ನೇ ಚೆನ್ನಾಗಿ ನೋಡ್ಕೊ ಫಸ್ಟು, ಆಯ್ತಾ? ಇನ್ನೊಬ್ಬರನ್ನ ಮಾಡ್ಕೊಂಡು ಬೇರೆ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡ್ಬೇಡ. ಅಲ್ಲ ಹೇಳ್ತಾರದು. ನಾನು ಚೆನ್ನಾಗೇ ಇದ್ದೀನಿ, ನೀನು ಬಾಳಿಸ್ತಿಲ್ಲ ಅಷ್ಟೇ. ಓಡೋಗಿದ್ಯಾ? ಅಯ್ಯೋ, ಬಾಳ್ದೇನೆ ನಾನು ಓಡೋಗಿದ್ದೀನಾ? ನಾನು ಮನೇಲೇ ಇದ್ದೀನಿ. ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಕೆಲ್ಸಕ್ಕೆ ಹೋಗ್ಬೇಕಾರೆ ಮಗುನ್ ಎಲ್ಲಿ ಬಿಟ್ಟು ಹೋಗ್ಲಿ? ಕೆಲ್ಸಕ್ಕೆ ಹೋಗದೆ ಹೋದ್ರೆ ಹೊಟ್ಟೆಗೆ ಯಾರು ತಂದಾಕ್ತಾವ್ರ? ನನಗೂ ನನ್ನ ಮಗಳಿಗೆ ಇಷ್ಟು ದಿನ ಆಯ್ತಲ್ಲ, ಯಾರು ತಂದಾಕಿದ್ರು? ಅಯ್ಯೋ, ತಂದಾಕ್ತಾ ಇದ್ದಾಗೂನು ಮನೇಲೇ ಇದ್ನಲ್ಲ ನೀನ್ ಕೇಳ್ದಾಗ. ಅವಾಗೇನ್ ಹೇಳ್ದೆ ನೀನು? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಾ? ನಾನು ಏಂತಕ್ಕೆ ಹೋಗ್ತಾ ಇದ್ದೆ ಕೆಲ್ಸಕ್ಕೆ? ನನ್ನ ಪ್ರೊಫೆಷನ್ನ ಹಾಳು ಮಾಡಬಾರ್ದು, ನೀನೇ ಹೋಗು ಅಂತಂದಿದ್ದಕ್ಕೆ ನಾನು ಹೋಗಿದ್ದಿದ್ದು. ಅದ್ ಬಿಟ್ಬಿಟ್ಟು ನಾನು ಸುಮ್ನೆ ಕೆಲ್ಸಕ್ಕೆ ಹೋಗ್ತಿದ್ನಾ?